ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಇನ್ನು ಕೇವಲ 12 ದಿನ ಬಾಕಿ ಇದೆ. ಆದರೆ ಈಗಾಗಲೇ ರಾಮಾಂಜನೇಯ ಯುದ್ಧ, ರಾಮ ರಾವಣರ ಯುದ್ಧ ಎಲ್ಲವೂ ಕೂಡ ರಾಜಕೀಯದಲ್ಲಿ ಶುರು ಆಗಿ ಹೋಗಿದೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಂತೂ ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಎಲ್ಲ ಕ್ರೆಡಿಟ್ ಪಾಲಿಟಿಕ್ಸ್ ಅನ್ನ ಕ್ಲೈಮ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇಷ್ಟು ದಿನ ಬಿಜೆಪಿಯವರಿಂದಲೇ ರಾಮ ಮಂದಿರ ಆಯಿತು, ಬಿಜೆಪಿಯವರಿಂದಲೇ ಇವೆಲ್ಲ ಆಯಿತು, ಕಾಂಗ್ರೆಸ್ನವ್ರು ಇಲ್ಲ, ಇದಕ್ಕೆ ಸೋಪಾನ ಹಾಕಿದ್ದು, ಅಡಿಪಾಯ ಹಾಕಿದ್ದು ನಾವು ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಜೋರಾಗಿದೆ ರಾಮ ಜಪ. ನಮ್ಮಿಂದಾಯ್ತು 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 ನಮ್ಮಿಂದಾಯ್ತು. ಆಗಲೇ 85, 84ನೇ ಇಸ್ವಿ ತನಕ ಹೊಟ್ಟೋಗ್ಬಿಟ್ಟಿದೆ ವಿಚಾರ. ಅವಾಗಿಂದ ನಾವೇ ಶುರು ಮಾಡಿದ್ವಿ ಅಂತ. ರಾಮ ಮಂದಿರ ಉದ್ಘಾಟನೆ ಸಮೀಪದಲ್ಲಿ ಕ್ರೆಡಿಟ್ ವಾರ್, ಕ್ರೆಡಿಟ್ ಅನ್ನ ಕ್ಲೈಮ್ ಮಾಡ್ತಕ್ಕಂಥ ಯುದ್ಧ. ರಾಮ ಮಂದಿರ ರಾಜಕಾರಣದಲ್ಲಿ ಪ್ರಮುಖವಾಗಿ ಲಾಭ ನಷ್ಟದ ಲೆಕ್ಕ ನಡೀತಾ ಇದೆ. ಯಾಕೆಂತಂದ್ರೆ ಸದ್ಯದಲ್ಲೇ ಹತ್ತಿರದಲ್ಲೇ ಲೋಕಸಭಾ ಚುನಾವಣೆ ಇದೆ. ಅಕಸ್ಮಾತ್ ಕೈ ಸುಟ್ಟುಬಿಟ್ರೆ ಅಂತ ಹೆದರಿಕೆ ಎಲ್ರಿಗೂ ಕೂಡ ಇದೆ, ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ನವ್ರಿಗಿದೆ. ಹಾಗಾಗಿ ಅವರಲ್ಲಿ ಇನ್ನೂ ಕೂಡ ಸ್ಪಷ್ಟವಾದ ನಿಲುವಿಗೆ ಬರೋಕ್ಕಾಗದೇ ಇದ್ರೂ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಅನ್ನ ಈಗ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಜನತಾ ನ್ಯಾಯಾಲಯದಲ್ಲಿ, ಬಹಳ ಮುಖ್ಯ, ಜನತಾ ನ್ಯಾಯಾಲಯದಲ್ಲಿ ಲಾಭ ನಷ್ಟದ ತೀರ್ಪಾಗಬೇಕಾಗಿದೆ. ಅದು ಚುನಾವಣೆಯಲ್ಲಾಗುತ್ತೆ. ಯುದ್ಧ ಎಲ್ಲಿ ತನಕ ಬಂದಿದೆ ಅಂತಂದ್ರೆ ಕಾಂಗ್ರೆಸ್ನವರು ಬಿಜೆಪಿಯವರನ್ನ ಪ್ರಶ್ನೆ ಮಾಡೋ ಹಂತಕ್ಕೆ ಬಂದಿದೆ. ರಾಮ ಮಂದಿರಕ್ಕೆ ನಿಮ್ಮ ಕೊಡುಗೆ ಏನು? ನಮ್ಮ ಕೊಡುಗೆ ಕೇಳ್ತೀರಾ, ತಗೊಳ್ಳಿ ಲಿಸ್ಟು ಅಂತ ಅಂದ್ಬಿಟ್ಟು ಇಷ್ಟುದ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ರಾಮ ರಾಜ್ಯದ ಕನಸನ್ನ ಕಂಡಂತಹ ಗಾಂಧೀಜಿಯವರು ನಮ್ಮ ಪಕ್ಷದ ಅಧಿನಾಯಕ. ಗಾಂಧೀಜಿಯವರು ಸಾಯೋ ಸಂದರ್ಭದಲ್ಲಿ ಕೂಡ ಅವರ ಬಾಯಲ್ಲಿ ಕಟ್ಟ ಕಡಿಯಾಗಿ ಬಂದಿದ್ದು ಜೈ ಹೇ ರಾಮ್ ಅಂತನ್ಬಿಟ್ಟು. ಹಾಗಾಗಿ ರಾಮ ಮಂದಿರ ಊರಲ್ಲಿ ಲಕ್ಷಾಂತರ ರಾಮ ಮಂದಿರ ಆಗಿದ್ದು ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ. ಈಗೆಲ್ಲ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಕಾಂಗ್ರೆಸ್ನವರು. ಗಾಂಧಿ ರಾಮರಾಜ್ಯದ ಕಲ್ಪನೆಯನ್ನ ಮೂಲೆಗೆ ಸೇರಿಸಿದ್ದು ಕಾಂಗ್ರೆಸ್ ಅಂತ ಬಿಜೆಪಿಯವರ ಲೆಕ್ಕಾಚಾರ. ರಾಮನಿಗೋಸ್ಕರ ಗುಡಿಯನ್ನ ಕಟ್ಟೋದಕ್ಕೆ ಮೋದಿ ಬರಬೇಕಾಯ್ತು, ನಿಮ್ಮ ಕೈಲಾಗಲಿಲ್ಲ. ರಾಜೀವ್ ಗಾಂಧಿ ಕಾಲದಲ್ಲಿ ಯಾಕಾಗಲಿಲ್ಲ ಅಂತ ಬಿಜೆಪಿಯವರ ಪ್ರಶ್ನೆ. ಕಾಂಗ್ರೆಸ್ ಆಡಳಿತದಲ್ಲಿ ಹಳ್ಳಿಗಳಲ್ಲಿ ರಾಮ ದೇಗುಲ ನಿರ್ಮಾಣ ಆಯಿತು ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಹಾಗಂತ ಅದು ಕಾಂಗ್ರೆಸ್ನವ್ರು ನಿಂತು ಕಟ್ಟಿಸಿದ್ದಲ್ಲ. ನಾನು ಅದರ ಬಗ್ಗೆ ಮತ್ತೆ ಮಾತಾಡ್ತೀನಿ. ರಾಮರಾಜ್ಯದ ಕನಸು ಕಂಡ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ಅಧಿನಾಯಕ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಗೋಡ್ಸೆ ಗುಂಡಿಗೆ ಪ್ರಾಣ ಬಿಟ್ಟ ಗಾಂಧೀಜಿ ಹೇಳಿದ ಕೊನೆಯ ಮಾತು ಹೇ ರಾಮ್. ಅವಾಗಿಂದನೇ ರಾಮ ಭಜನೆ ನಮ್ಮಲ್ಲಿತ್ತು. ಆಗಿನ್ನೂ ಬಿಜೆಪಿ ಹುಟ್ಟೇ ಇರಲಿಲ್ಲ. ಕಾಂಗ್ರೆಸ್ ಅವರು ಹೇಳ್ತಾ ಇರೋದು 85, 86ನೇ ಇಸ್ವಿನಲ್ಲಿ ಅಯೋಧ್ಯೆಯಲ್ಲಿ ಪೂಜೆಗೆ ಅವಕಾಶವನ್ನು ಕಲ್ಪಿಸಿದ್ದು ರಾಜೀವ್ ಗಾಂಧಿಯವರು. ಹಾಗೆಯೇ 89ರಲ್ಲಿ ರಾಮ ಮಂದಿರ ಶಿಲಾನ್ಯಾಸಕ್ಕೆ ಅವಕಾಶ ಕೊಟ್ಟಿದ್ದು ರಾಜೀವ್ ಗಾಂಧಿಯವರು. ರಾಮ ಮಂದಿರದಲ್ಲಿ ಮೊಟ್ಟ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೇ ರಾಜೀವ್ ಗಾಂಧಿ. ಇವೆಲ್ಲವೂ ಕೂಡ ಕಾಂಗ್ರೆಸ್ನ ಕ್ಲೇಮ್. ಇನ್ನು ಬಿಜೆಪಿದೇನು ಹಾಗಾದ್ರೆ? ಇದಕ್ಕೆ ಅವರು ಕೌಂಟರ್ ಕೊಡಬೇಕಲ್ಲ, ಕೊಟ್ಟಿದ್ದಾರೆ. ಹಳ್ಳಿಗಳಲ್ಲಿ ರಾಮ ಮಂದಿರ ಮಾಡಿದ್ದು, ನಿರ್ಮಾಣ ಮಾಡಿದ್ದು ನೀವಲ್ಲ ಸ್ವಾಮಿ, ಅದು ರಾಮ ಭಕ್ತ. ಕಾಂಗ್ರೆಸ್ ಸರ್ಕಾರ ನಿಂತ್ಕೊಂಡು ಎಲ್ಲ ಕಡೆ ರಾಮ ಮಂದಿರಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ಕಟ್ಟಿಸಲಿಲ್ಲ. ಅದನ್ನ ರಾಮ ಭಕ್ತರು ಕಟ್ಟಿಸ್ಕೊಂಡ್ರು. ಆಯಾ ಊರಿನಲ್ಲಿ ದೇಗುಲಗಳನ್ನ ಆಯಾ ಊರವ್ರು ಕಟ್ಟಿಸ್ಕೋತಾರೆ. ರಾಮಾಯಣ, ರಾಮ ಕಾಲ್ಪನಿಕ ಅಂತ ಕೋರ್ಟ್ ಹೋದವ್ರು ನೀವು. ಕಾಲ್ಪನಿಕ ವಸ್ತು, ಕಾಲ್ಪನಿಕ ವ್ಯಕ್ತಿ ರಾಮ ಅಂತ ಕೋರ್ಟ್ ಹೋದವ್ರು ನೀವು. ರಾಮ ಮಂದಿರ ಆಗಬಾರ್ದು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿದವ್ರು ನೀವು. ಅದಕ್ಕೋಸ್ಕರ ದಾವೆ ಹೂಡೋದಕ್ಕೆ ಕಪಿಲ್ ಸಿಬಲ್ ಅವ್ರನ್ನ ಕಳಿಸಿದವ್ರು ನೀವು. ರಾಜೀವ್ ಗಾಂಧಿ ಅವರು ಇಷ್ಟೆಲ್ಲ ಮಾಡಿದ್ರು ಅಂತೀರಲ್ಲ, ಆ ಕಾಲದಲ್ಲೇ ರಾಮ ಮಂದಿರ ಯಾಕೆ ನಿರ್ಮಾಣ ಆಗಲಿಲ್ಲ? ಆ ಬಿಜೆಪಿಯವರು ಕಾಂಗ್ರೆಸ್ನವರಿಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ರಾಮ ಮಂದಿರವನ್ನು ನಿರ್ಮಿಸಿ ಕಲ್ಪನೆಗೆ ಜೀವ ತುಂಬಿದ್ದು ಮೋದಿ ಸರ್ಕಾರ. ದೇವಾಲಯವನ್ನು ಮುಜರಾಯಿ ಇಲಾಖೆಗೆ ಸೇರಿಸಿಕೊಂಡು ನೀವು ಆದಾಯವನ್ನು ದೋಚಿಕೊಂಡಿದ್ದು ಕಾಂಗ್ರೆಸ್. ಅಂದರೆ ರಾಮ ಮಂದಿರಗಳಾಗೆಲ್ಲ ಇದ್ವಲ್ಲ, ಅದನ್ನು ಮುಜರಾಯಿ ಇಲಾಖೆಗಳಿಗೆ ಸೇರಿಸ್ಕೊಂಡು ಅದರ ಮುಖಾಂತರ ಆದಾಯ ಮಾಡಿಕೊಂಡವ್ರು ನೀವು ಅಂತ ಬಿಜೆಪಿಯ ಕೌಂಟರ್. ಹಾಗಾದರೆ ಇನ್ನೊಂದು ಹಂತಕ್ಕೆ ಹೋಗಿದ್ದಾರೆ. ಸಂಸದರ ಹೇಳಿಕೆ ಇದು ಬಹಳ ಚೆನ್ನಾಗಿದೆ ನೋಡಿ.
ರಾಮನ ಪೇಟೆಂಟ್ ಅನ್ನ ಬಿಜೆಪಿಗೆ ಕೊಟ್ಟಿದ್ದೇ ಕಾಂಗ್ರೆಸ್ನವರು ಅಂತ ಸಂಸದ ಪ್ರತಾಪ ಸಿಂಹ ಅವರ ವ್ಯಾಖ್ಯಾನ. ರಾಮನನ್ನ ಕಾಂಗ್ರೆಸ್ಸಿಗರೇ ಆಗಿನ ಕಾಲದಲ್ಲೇ ಭಕ್ತಿಯಿಂದ ಪೂಜಿಸ್ಕೊಂಡು ಬಂದ್ಬಿಟ್ಟಿದ್ರೆ ಬಿಜೆಪಿಗೆ ರಾಮನ ಹಕ್ಕು ಯಾಕೆ ಸಿಗ್ತಾ ಇತ್ತು? ಪ್ರತಾಪ್ ಸಿಂಹ ಅವರು ಕೇಳ್ತಾರೆ. ರಾಮ ಬಿಜೆಪಿ ಸ್ವತ್ತ ಅಂತ ಕೇಳುವಂತಹ ನೈತಿಕತೆನೇ ಕಾಂಗ್ರೆಸ್ಗಿಲ್ಲ. ಕ್ರೆಡಿಟ್ ತಗೊಳ್ಳೋದ್ರಲ್ಲಿ, ಸುಳ್ಳು ಹೇಳೋದ್ರಲ್ಲಿ ಕಾಂಗ್ರೆಸ್ಸಿಗರು ನಿಸ್ಸೀಮರು ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಅದಕ್ಕೆ ಮತ್ತೊಂದಷ್ಟು ಸಿದ್ದರಾಮಯ್ಯನವರು ಮಾತನಾಡ್ತಾ ವಿಚಾರ ಪ್ರಸ್ತಾಪ ಮಾಡಿಲ್ಲ. ಮಾರ್ಮಿಕವಾಗಿ ನಿಮ್ಮನ್ನು ದೇವಸ್ಥಾನದ ಒಳಗಡೆ ಬಿಡ್ತಾ ಇದ್ರೆ ನೀವೇ ಒಂದು ದೇವಸ್ಥಾನ ಕಟ್ಟಿ, ನೀವೇ ಪೂಜಾನೆ ಮಾಡಿ ಅಂತ ಮಾರ್ಮಿಕವಾದ ತಿರುಗೇಟು ಕೊಟ್ಟಿದ್ದಾರೆ. ಏನು ಮಾತಾಡಿದ್ದಾರೆ ಅಂತ ನೋಡೋಣ. ಮಂದಿರದ ಉದ್ಘಾಟನೆ ಅತ್ಯಂತ ಸುಸೂತ್ರವಾಗಿ ಸುಸಂಪನ್ನವಾಗಿ ಆಗಬೇಕು. ಆದರೆ ನಮ್ಮ ಅಕ್ಕಿ ತೊಗೊಂಡು ನಿಮ್ಮ ಅಕ್ಕಿಯಿಂದ ನೀವು ಕೊಟ್ಟಿರಲಿಲ್ಲಪ್ಪ, ಸುಳ್ಳು ಹೇಳೋರಿಗೆ ನಾಚಿಕೆ ಮಾನ ಮರ್ಯಾದೆ ಇರೋದಿಲ್ಲ. ಏನು ಬೇಕಾದ ಹೇಳ್ತಾರೆ. ನಮ್ಮ ಅಕ್ಕಿ ತೊಗೊಂಡು ಕೊಡ್ರಿ, ನಿಮ್ಮ ಅಕ್ಕಿ ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ನೀವು. ಅಂದ್ರೆ ಶ್ರೀರಾಮನ ಇಲ್ಲ ಅಂತ ಮೊದಲು ಸುಳ್ಳು ಹೇಳಿದ್ರಿ. ಈಗ ಎಲ್ಲವೂ ಆದ ನಂತರ ಅದು ಕ್ರೆಡಿಟ್ ತೊಗೊಳ್ಳೋ ಸಂಬಂಧ ನಮ್ಮ ಅಕ್ಕಿ ಕೊಟ್ಟಾರ. ಸುಳ್ಳು ಹೇಳೋದರಲ್ಲಿ ನಿಸ್ಸೀಮರಿದ್ದಾರೆ ಅವರು. ರಾಮ ಬಿಜೆಪಿ ಅವ್ರಿಗೇನು ಪೇಟೆಂಟ್ ಕೊಟ್ಟಿಲ್ಲಲ್ವಾ? ಕಾಂಗ್ರೆಸ್ ಪೇಟೆಂಟ್ ನಮಗೆ ಅವರೇ ಕೊಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಎದುರುಗಡೆ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ಅಫಿಡವಿಟ್ ಅನ್ನ ಸಲ್ಲಿಸಿದವರಿಗೆ ಈ ಪೇಟೆಂಟ್ ವಿಚಾರ ಯಾಕೆ ಬೇಕು? ಕಾಂಗ್ರೆಸ್ನವರಿಗೆ ಅವರು ರಾಮರಾಜ್ಯದಲ್ಲಿ ನಂಬಿಕೆ ಇಟ್ಟಿದ್ದಾರೋ ರಾವಣನ ರಾಜ್ಯದಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅದನ್ನ ಅವರೇ ತೀರ್ಮಾನವನ್ನು ಮಾಡ್ತಾರೆ. ಕಾಂಗ್ರೆಸ್ನವರಿಗೆ ಗಾಂಧೀಜಿಯವರ ರಾಮರಾಜ್ಯದಲ್ಲಿ ನಂಬಿಕೆ ಇಲ್ಲ ಅಂದ ಮೇಲೆ ದೇವರು ಒಂದೇ ದೇವರಲ್ಲಿ ಇರೋದು. ಎಲ್ಲಿ ನಮ್ಮನ್ನ ಸೇರಿಸಲ್ಲ ಆ ದೇವಸ್ಥಾನ ಹೋಗಲೇಬೇಡಿ. ನೀವೇ ದೇವಸ್ಥಾನ ಕಟ್ಕೊಳ್ಳಿ, ನೀವೇ ಮೂರ್ತಿ ಮಾಡ್ಕೊಳ್ಳಿ, ನೀವೇ ಪೂಜೆ ಮಾಡಿ, ನೀವೇ ಗಟ್ಟಿ ಅಳ್ಳಾಡಿಸಿ. ಯಾರೋ ಇವತ್ತು ನಾರಾಯಣ ಗುರು, ನಾ ದೇವ್ರು ಇಲ್ಲ ಅಂತ ಹೇಳಲ್ಲ, ದೇವ್ರು ಇದ್ದಾನೆ. ದೇವರು ಬರೀ ದೇವಸ್ಥಾನದಲ್ಲೇ ಇದ್ದಾನೆ ಅಂತಲ್ಲ, ಎಲ್ಲೆಲ್ಲೂ ಇದ್ದಾನೆ.